Then suddenly heaven spoke again after 430 years, not through a prophet, but through the arrival of the Son. ಆದರೆ 400 ವರ್ಷಗಳ ನಂತರವಾಗಿ ಒಂದು ಪ್ರವಾದಿಯ ಮುಖಾಂತರವಲ್ಲ ದೇವರು ಮಾತನಾಡಿದ್ದು, ತನ್ನ ಮಗನನ್ನು ಕಳಿಸಿಕೊಡುವುದರ ಮೂಲಕವಾಗಿ ದೇವರು ಮಾತನಾಡುತ್ತಾನೆ. The most startling aspect of this divine visitation is, like every prophecy, around 300 prophecies recorded, came within just a small time in the period of human history. ಮನುಷ್ಯ ಕಾಲದ 300 ವರ್ಷಗಳ ಅಥವಾ 300 ಪ್ರವಾದನೆಗಳು ಬಹಳ ಸಣ್ಣ ಸಮಯದಲ್ಲಿ, ಅಂದ್ರೆ ಚಿಕ್ಕ ಸಮಯಗಳಲ್ಲಿ ಈ ಪ್ರವಾದನೆಗಳು ದೇವರ ಕುರಿತಾದುದನ್ನು ಪ್ರಕಟಪಡಿಸಿಕೊಡುತ್ತಾರೆ. Isaiah told, for unto us a child is born, unto us a son is given. A child is born, but a son who existed forever, he is given. ಯೆಶಾಯ ಪ್ರವಾದಿ ಹೇಳುತ್ತಾನೆ, ನಮಗೋಸ್ಕರ ಒಬ್ಬ ಮಗು ಹುಟ್ಟಿದಾನೆ, ಆ ಆಡಳಿತ ಆತನ ಬಾಹುವಿನ ಮೇಲೆ ಇದೆ ಎಂಬುದಾಗಿ. ನಮಗೋಸ್ಕರ ಒಬ್ಬ ಮಗು ಹುಟ್ಟಿದಾನೆ ಎಂಬುದಾಗಿ. The name will be called as Wonderful Counselor, Mighty God, Everlasting Father, Prince of Peace. ಆತನಿಗೆ ಅದ್ಭುತ ಮಂತ್ರಿ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಎಂಬುದಾಗಿ, ಸಮಾಧಾನದ ಪ್ರಭು ಎಂಬುದಾಗಿ ಹೆಸರಿರುವುದು ಎಂಬುದಾಗಿ ಹೇಳುತ್ತಾರೆ. This God who came as a little baby, as a historical Jesus, was none other than the great God who created the whole universe. ಚರಿತ್ರ ಪುರುಷನಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವರ ಸೃಷ್ಟಿಯಾಗಿ ಲೋಕಕ್ಕೆ ಬರುತ್ತಾನೆ. That's why Jesus said, I have come down from heaven. ಯೇಸು ಸ್ವಾಮಿ ಹೇಳಿದ, ನಾನು ಪರಲೋಕದಿಂದ ಇಳಿದು ಬಂದಿದ್ದೇನೆ. That's why only someone who truly came from heaven could speak like that. ಪರಲೋಕದಿಂದ ಇಳಿದು ಬಂದವರಿಗೆ ಮಾತ್ರವೇ ಆ ರೀತಿಯಾಗಿ ಮಾತನಾಡುವುದಕ್ಕೆ ಸಾಧ್ಯ ಇರುವುದು. Jesus was divine, and when he revealed who he was in this world, even though he was human. ಯೇಸು ಕ್ರಿಸ್ತನು ದೈವತ್ವವುಳ್ಳವನಾಗಿದ್ದನು ಸಹ, ಆದರೆ ಮನುಷ್ಯನಾಗಿ ಬಂದ ನಂತರ ದೈವತ್ವವನ್ನು ಮನುಷ್ಯನ ರೂಪದಲ್ಲಿ ತಾನು ಪ್ರಕಟಪಡಿಸಿಕೊಡುತ್ತಾನೆ. Even in scientific world we can hear there are many dimensions. If God is such in higher dimensions, so great, how he can come down to a world of 3 dimensions? ವೈಜ್ಞಾನಿಕವಾಗಿ ಅನೇಕ ಕಾರ್ಯಗಳನ್ನು ದೇವರ ಕುರಿತಾಗಿ ಮಾತನಾಡುತ್ತಾರೆ, ಆದರೆ ಅತಿ ಉನ್ನತ ಸ್ಥಾನದಲ್ಲಿರುವಂತಹ ದೇವರು ಹೇಗೆ ತಾನು ಮನುಷ್ಯನ ಅವತಾರವನ್ನು ತಾಳಿ ಬರುವುದಕ್ಕೆ ಸಾಧ್ಯ ಎಂಬುದರಲ್ಲಿ ಇನ್ನೂ ಸಹ ಗೊಂದಲಗಳಿದೆ. That is why when this God came down in a human form, John was shocked and he said, we touched him, we saw him, we felt him. ಯೋಹಾನ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಅಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಇಂಥ ಒಂದು ದೇವರು ತಾನೇ ಮನುಷ್ಯನ ಅವತಾರವನ್ನು ತಾಳಿ ಬಂದಿದೆ ಎಂಬುದಾಗಿ ಅದ್ಭುತವಾಗಿರುವಾಗ ಯೋಹಾನ ಹೇಳ್ತಿರೋದು, ನಾವು ಆತನ್ನು ನೋಡಿದ್ದೇವೆ, ನಾವು ಅವರನ್ನು ಮುಟ್ಟಿದ್ದೇವೆ, ನಾವು ಅವನು ಅನುಭವಿಸಿದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳ್ತಾರೆ. But when he saw Jesus in Patmos Island, he described him. His face shone like the sun, his feet like fine brass, his eyes like flame of fire, his voice like the voice of many waters. ಆದರೆ ಅದೇ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನು ನೋಡಿ ಆತನ ಕುರಿತಾಗಿ ಹೇಳುತ್ತಾ ಇದ್ದಾನೆ, ಆತನು ಬಿಳಿ ನಿಲುವಂಗಿನ ಧರಿಸಿಕೊಂಡು ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡು ತಲೆಗೋಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳಗಿತ್ತು, ಆತನ ಕಣ್ಣುಗಳು ಬೆಂಕಿ ಉರಿಯಂತೆಯೂ, ಆತನ ಪಾದಗಳು ಕುಲುಮೇಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೇ ಇದ್ದವು ಎಂಬುದಾಗಿ. The John who leaned on Jesus' breast, who knew everything about Jesus, holding his hand, was close to him. Now when he saw Jesus in his majesty, he said, I was like a dead man. I fell down as though I was dead. ಯೇಸುವಿನ ಎದೆಗೆ ತಲೆಯಾನಿಸಿಕೊಂಡು ಯೇಸುವನ್ನು ಪ್ರೀತಿಸುತ್ತಾ ಬಹಳ ಮುದ್ದಿನಿಂದ ಮಾತನಾಡಿಸುತ್ತಿದ್ದಂತಹ ಆ ಪ್ರೀತಿಯಾದ ಯೇಸು ಕ್ರಿಸ್ತನ ದರ್ಶಿಸಿದಂತ ನೋಡಿದ ಅನುಭವಿಸಿದ ಯೇಸು ಯೋಹಾನನು ಈಗ ಮಹಿಮೆಯ ದರ್ಶನವನ್ನು ಯೇಸುವಿನ ಕುರಿತಾಗಿ ಪ್ರದರ್ಶಿಸ್ತಾ ಇದ್ದಾನೆ. To reveal how great this God is, I wanted to ask you to, if you have looked at a sky on a dark night, you would have felt this greatness of this God by looking at the way numerous stars. ದೇವರು ಎಷ್ಟು ಶ್ರೇಷ್ಠನಾಗಿ ಎಷ್ಟು ದೊಡ್ಡವನೆಂಬುದಾಗಿರುವಂಥದ್ದು ಬರೀ ಈ ನಮಗೆ ನಕ್ಷತ್ರ ಮಂಡಲಗಳನ್ನು ನೋಡುವಾಗಲೇ ನಮಗೆ ಗಮನಿಸುವುದಕ್ಕೆ ಸಾಧ್ಯವಾಗುತ್ತದೆ, ಎಷ್ಟು ಶ್ರೇಷ್ಠವಾದ ದೇವರನ್ನು ನಾವು ನೋಡುತ್ತಾ ಇದ್ದೇವೆ ಎಂಬುದಾಗಿ. So by the word of the Lord the heavens are made, all the host of them by the breath of his mouth. Psalm 33:6 David says. 33ನೇ ಕೀರ್ತನೆಯಲ್ಲಿ ದೇವರು ತನ್ನ ವಾಕ್ಯಗಳಿಂದ ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ್ದು, ತನ್ನ ಮೂಗಿನ ಶ್ವಾಸದಿಂದ ಸಕಲ ಸೃಷ್ಟಿಗಳನ್ನು ಉಂಟು ಮಾಡಿದನು ಎಂಬುದಾಗಿ. To go from one end of the galaxy to the other end in our own Milky Way, we need 100,000 years to travel.
ಒಂದು ಸೌರವ್ಯೂಹದಿಂದ ಮತ್ತೊಂದು ವ್ಯೂಹಕ್ಕೆ ಹೋಗಬೇಕಾ ಅಥವಾ ಗ್ಯಾಲಕ್ಸಿಯಿಂದ ಮತ್ತೊಂದು ಗ್ಯಾಲಕ್ಸಿ ಹೋಗಬೇಕಾದ್ರೆ 1,00,000 ವರ್ಷ ಬೇಕು ಎಂಬುದಾಗಿ ಹೇಳಲ್ಪಡ್ತಾ ಇದೆ. Like this, 2 trillion galaxies are there and billions of stars are there. ಇಂತಹ 2,00,000,000,000 ನಕ್ಷತ್ರ ಮಂಡಲಗಳು ವ್ಯೂಹಗಳು ಇದೆ ಎಂಬುದಾಗಿ ಹೇಳಲ್ಪಡ್ತಾ ಇದೆ. But why this universe is so huge? And when it is huge, why it is so beautifully designed? ಯಾಕೆ ಈ ಪ್ರಪಂಚವು ಇಷ್ಟು ದೊಡ್ಡ ವಿಶಾಲವಾಗಿದೆ? ಯಾಕೆ ದೇವರು ಇಷ್ಟು ಅದ್ಭುತವಾದ ರೀತಿಯಲ್ಲಿ ಇದನ್ನು ಉಂಟು ಮಾಡಿದ್ದಾನೆ? You know, if you see the light is coming from the sun, we think that it's coming right now, but it would have traveled 8 minutes before to reach us. ನಮಗೆ ಗೊತ್ತು, ಇವಾಗ ನಾವು ನೋಡಿದ್ರೆ ಸೂರ್ಯನ ಬೆಳಕು ನಮಗೆ ಕಾಣಿಸ್ತಾ ಇದೆ, ಸೂರ್ಯನ ಕಿರಣ ಬರ್ತಾ ಇದೆ ಅಂತ ಇವಾಗ ನಮಗೆ ಬಂದು ತಲುಪಿದೆ ನಮಗೆ ಅನಿಸ್ತದೆ. ಆದರೆ ಅದು ಇವತ್ತು 8 ನಿಮಿಷದ ಮುಂಚೆ ಅದು ಅಲ್ಲಿಂದ ಹೊರಟಿದೆ ಎಂಬುದು ನಾವು ತಿಳ್ಕೊಂಡಿರಬೇಕು. It travels at the speed of 186,000 miles per second. 188,000 ಕಿಲೋಮೀಟರ್ ಸ್ಪೀಡಲ್ಲಿ, ಮೈಲ್ ಸ್ಪೀಡಲ್ಲಿ ಅದು ಪ್ರಯಾಣ ಮಾಡುತ್ತಾ ಬೆಳಕು ನಮ್ಮ ಬಳಿಗೆ ಬರ್ತಾ ಇರುವಂಥದ್ದು. So from Earth is 8 seconds, but if you go next to the galaxies, it is 100 billion minutes and hours to travel. That is the huge in one galaxy itself. ಅದೇ ಸೂರ್ಯನ ಕಿರಣವು ಉಳಿದಂತಹ ನಕ್ಷತ್ರಗಳಿಗೆ ಅಥವಾ ಬೇರೆ ಬೇರೆ ಗೋಳಗಳಿಗೆ ಹೋಗಬೇಕಾದ್ರೆ ಸುಮಾರು ಕೋಟಿಗಟ್ಟಲೆ 1,000 ಕೋಟಿ ವರ್ಷಗಳು ತಗೊಳ್ಳುತ್ತವೆ. This is our galaxy. Next. ಇಲ್ಲಿ ನಾವು ನೋಡ್ತಾ ಇರೋದು ಮಿಲ್ಕಿ ವೇ ಅಥವಾ ನಮ್ಮ ಇರುವಂತ ಗ್ಯಾಲಕ್ಸಿಯನ್ನು ನೋಡ್ತಾ ಇದ್ದೇವೆ. In the Milky Way, Earth is a tiny dot, but Milky Way is a tiny dot in the Virgo cluster. ಮಿಲ್ಕಿ ವೇ ಎಂಬುದಾಗಿರುವಂತ ನಾವಿರುವಂತ ಗ್ಯಾಲಕ್ಸಿಯಲ್ಲಿ ಭೂಮಿ ಎಂಬುದು ಒಂದು ಸಣ್ಣ ಚುಕ್ಕಿಯಷ್ಟೇ ಇರೋದು. ಆದರೆ ನಾವಿರುವಂತ ಈ ಗ್ಯಾಲಕ್ಸಿ ದೇವರ ಸೃಷ್ಟಿಗಳ ಒಳಗಡೆ ಒಂದು ಚುಕ್ಕಿಯಾಗಿದೆ ಅಂತ. ಈ Virgo cluster is a tiny dot in the Laniakea supercluster. ಅಲ್ಲಿ ಹೇಳುವಂಥ ಲ್ಯಾನಿಯಾ ಸೂಪರ್ ಕ್ಲಾಸ್ಟರ್ ಎಂಬುದಾಗಿರುವುದರ ಒಳಗಡೆ ಲೂನರ್ ಕ್ಲಾಸ್ಟರ್, ವಿರ್ಗೋ ಕ್ಲಾಸ್ಟರ್ ಎಂಬುದಾಗಿರುವುದು ಒಂದು ಸಣ್ಣದಾದ ಒಂದು ಅಂಶ. Now like the superclusters, so many superclusters are in the universe. ಇಂಥದ್ದು ಈ ವಿಶ್ವದಲ್ಲಿ ಇಷ್ಟೊಂದು ಗುಂಪು ನೀವು ಕಾಣಿಸ್ತಾ ಇದೆ, ಇಷ್ಟೊಂದು ಶ್ರೇಷ್ಠವಾದ ರೀತಿಯಲ್ಲಿ ದೇವರು ಇದನ್ನು ಸೃಷ್ಟಿ ಮಾಡಿದ್ದಾನೆ. That is why God said, is there anything difficult for me? I am the one who created the whole universe. I am the one who gave the shape to the shapeless, who gave form to the formless, who created everything out of nothing. Is there anything difficult for me? ಅದರಿಂದಲೇ ದೇವರು ಹೇಳ್ತಾ ಇರೋದು, ನನಗೆ ಏನಾದರೂ ಅಸಾಧ್ಯವಾದುದುಂಟು? ಏನು ಇಲ್ಲದಲ್ಲಿ ಎಲ್ಲವನ್ನು ಉಂಟು ಮಾಡಿದವನು, ಕುರೂಪಿಯಾದನು ಸ್ವರೂಪಿಯಾಗಿ ಮಾಡಿದವನು, ಕುಂಟನಾಗಿದ್ದವನು ನೆಟ್ಟಗೆ ಮಾಡಿದಂತನು ನಾನಲ್ಲವೇ? ನನಗೆ ಅಸಾಧ್ಯವಾದದ್ದು ಏನಾದರೂ ಇದೆಯೇ ಎಂಬುದಾಗಿ. You know, even in our solar system is located is not in the center of a galaxy, otherwise we would have been eaten by black holes. It's not outside, otherwise we will not have elements. It's in the right place in the galaxy. ನಮಗಿರುವಂತ ಸೌರವ್ಯೂಹವು ಮಧ್ಯಭಾಗದಲ್ಲಿ ಉಳ್ಕೊಂಡಿಲ್ಲ, ಒಂದು ಬದಿಯಲ್ಲಿ ಉಳ್ಕೊಂಡಿದೆ. ಇಲ್ಲದಿದ್ದರೆ ಒಂದು ವೇಳೆ ಮಧ್ಯದಲ್ಲಿ ಉಳ್ಕೊಂಡಿದ್ದರೆ ಕಪ್ಪು ರಂಧ್ರ ಎಂಬುದಾಗಿ ಹೇಳುವಂಥದ್ದರ ಒಳಗಡೆ ನಮ್ಮ ಸೌರವ್ಯೂಹ ಒಳಗಡೆ ನುಂಗಿಕೊಂಡು ಬಿಡುತ್ತಾ ಇತ್ತು ಎಂಬುದಾಗಿ ದೇವರು ಸರಿಯಾದ ಸ್ಥಳದಲ್ಲಿ ನಮ್ಮ ಈ ಸೌರವ್ಯೂಹವನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. Even our earth is in the right place in our solar system. ಈ ಸೌರವ್ಯೂಹದಲ್ಲಿ ನಮ್ಮ ಭೂಮಿಯು ಸಹ ಸರಿಯಾದ ಸ್ಥಳದಲ್ಲಿ ಅದನ್ನು ದೇವರು ಇಟ್ಟಿದ್ದಾನೆ. If this Jupiter is not there, every meteor would have killed us, like we would have been gone like dinosaurs. ಈ ಜೂಪಿಟರ್ ಎಂಬುದಾಗಿರುವಂತಹ ಇದು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಅನೇಕ ಉಲ್ಕೆಗಳು ನಮ್ಮ ಭೂಮಿಯನ್ನು ನಾಶ ಮಾಡಿ ಬಿಡ್ತಾ ಇದ್ದವು. So like this, God has, see one shoemaker Levi, one comet came, instead of hitting us, it hit Jupiter and we were protected. ಅಲ್ಲಿ ಕಾಮೆಂಟ್ ಕೆ ಎಂಬುದಾಗಿರುವಂಥ ಒಂದು ಉಲ್ಕೆ ಬಂದುಬಿಟ್ಟು ಭೂಮಿಗೆ ಅಪ್ಪಳಿಸಬೇಕಾಗಿತ್ತು, ಆದರೆ ಅದರ ಮಧ್ಯದಲ್ಲಿ ಜೂಪಿಟರ್ ಎಂಬುದಾಗಿರುವಂಥ ಖಂಡ ಇದ್ದುದರಿಂದ ಅದಕ್ಕೆ ತಾಗಿ ಅದು ನಮಗೆ ಹಾನಿ ಆಗದಂತೆ ದೇವರು ತಡೆದು ನಿಲ್ಲಿಸಿದರು. Even the solar eclipse, no other planet you can see. Why? Because sun is 400 times bigger than the moon and sun is 400 times away from the earth compared to the moon. So, ಸೌರವ್ಯೂಹದ ಹಾಗೆ ಮತ್ತೊಂದು ಸೃಷ್ಟಿ ನಮಗೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಚಂದ್ರನಿಗಿಂತಲೂ 400 ಪಟ್ಟಿನಷ್ಟು ಹೆಚ್ಚಾಗಿದೆ ಭೂಮಿ, ಸೂರ್ಯನು. ಅದು ಮಾತ್ರವಲ್ಲ, ನಮ್ಮ ಭೂಮಿ ಸೂರ್ಯನಿಗಿಂತ 400 ಪಟ್ಟು ದೂರದಲ್ಲಿ ಸಹ ಇರುವುದರಿಂದ. Who is designing each and everything? We think our life is not designed. We don't have a purpose. Just look at the solar eclipse. Look at the world around. Look at the things around. You will know that we have a purpose. We have a design. ನೋಡ್ರಿ, ಇದಕ್ಕೆಲ್ಲ ಯಾರಪ್ಪ ರೂಪ ಕೊಡುತ್ತಾ ಇರೋದು? ಇದನ್ನು ಸರಿಯಾದ ಸ್ಥಳಗಳಲ್ಲಿ ಜೋಡಿಸ್ತಾ ಇರುವಂತದ್ದು ಯಾರು? ನೋಡ್ರಿ, ಸೂರ್ಯಗ್ರಹಣ ಇರಬಹುದು, ಚಂದ್ರಗ್ರಹಣ ಇರಬಹುದು, ಇದರೆಲ್ಲರ ಮಧ್ಯದಲ್ಲಿ ಯಾರು ಇದನ್ನೆಲ್ಲ ಸರಿಯಾಗಿ ನಿಯಂತ್ರಿಸುತ್ತಾ ಇರುವಂತದ್ದು?
This Voyager 1, when it went beyond Neptune, it turned back, took a picture of the Earth. It's just a tiny dot. ನೆಪ್ಚೂನಿಗೆ ಹೋಗ್ತಾ ಇದ್ದಂತಹ ಸೌರವ್ಯೂಹ ನೌಕೆಯು ಅಲ್ಲಿಂದ ತಿರುಗಿ ನಮ್ಮ ಭೂಮಿಯ ಒಂದು ಚಿತ್ರವನ್ನು ತೆಗೆದಿದ್ದಾರೆ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ, ಅಷ್ಟು ಮಾತ್ರ, ಒಂದು ಚುಕ್ಕೆಯಷ್ಟು ಮಾತ್ರ ಇರುವುದು ನಮ್ಮ ಭೂಮಿ ಎಂಬುದಾಗಿ ಕಾಣಿಸ್ತದೆ. So this tiny dot, the God who created the whole universe came down. ಈ ಒಂದು ಸಣ್ಣ ಚುಕ್ಕೆಯಷ್ಟು ಇರುವಂತ ಈ ಭೂಮಿಗೆ ದೇವರು, ಸರ್ವವನ್ನೂ ಸೃಷ್ಟಿ ಮಾಡಿದ ದೇವರು ಈ ಭೂಮಿಗೆ ಇಳಿದು ಬಂದಿದ್ದಾನೆ ಎಂಬುದನ್ನು ನೋಡಿದರೆ ಎಷ್ಟು ಶ್ರೇಷ್ಠವಾಗಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. This powerful God who flung stars and galaxies into existence, he did not remain distant in unapproachable light, but he came down to see, to feel like us. ಇಂತಹ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡು, ಸರ್ವ ಸೂರ್ಯ ಮಂಡಲಗಳನ್ನು, ಚಂದ್ರಮಂಡಲಗಳನ್ನು, ವ್ಯೂಹ ಮಂಡಲಗಳನ್ನೆಲ್ಲ ಸೃಷ್ಟಿ ಮಾಡಿದಂತ ಈ ದೇವರು ನಮ್ಮನ್ನು ಎಷ್ಟು ಶ್ರೇಷ್ಠವಾಗಿ ತಲುಪುವುದಕ್ಕೋಸ್ಕರ ಪ್ರೀತಿಸಿ ನಮಗೋಸ್ಕರ ಇಳಿದು ಬಂದಿದ್ದಾನೆ. That word which was God became flesh and dwelt among us. ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. The super intelligence, the King of Kings, the Lord of Lords, who designed and who created, visited our tiny planet in the historical person called Jesus Christ. ಸರ್ವಜ್ಞಾನಿಯಾದಂತಹ ದೇವರು, ಸರ್ವಕ್ಕೂ ಅಂದ್ರೆ ರಾಜಾದಿರಾಜನು, ದೇವಾದಿ ದೇವನು ಆಗಿರುವಂತವನು, ಮನುಷ್ಯನಾಗಿರುವಂತ ನಮ್ಮನ್ನು ಈ ಸರ್ವಜ್ಞಾನಿ ಭೇಟಿಯಾಗುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ರೂಪದಲ್ಲಿ ಭೂಮಿಗೆ ಬಂದನು. The limited capacity of our mind cannot comprehend this. ಇದನ್ನು ನಮ್ಮ ಈ ಸಣ್ಣ ಬುದ್ಧಿಯಲ್ಲಿ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗೋದಿಲ್ಲ. How can we span the distance between the mighty God and a helpless child on the manger? ಈ ಗೋದಲಿರುವಂತಹ ಮಗುವಿಗೂ ದೇವರಿಗೂ ಇರುವಂತಹ ಸಂಬಂಧ ಎಷ್ಟು ಚೆನ್ನಾಗಿ ದೇವರು ಕಲ್ಪಿಸಿಕೊಡ್ತಾ ಇದ್ದಾನೆ. He came to show us how God sees, how God feels, how God acts. ದೇವರ ಹೇಗೆ ನೋಡುತ್ತಾನೆ, ದೇವರ ಹೇಗೆ ಗಮನಿಸ್ತಾನೆ, ದೇವರ ಹೇಗೆ ತಿಳಿದುಕೊಳ್ಳುತ್ತಾನೆ ಎಂಬುದನ್ನು ನಮಗೆ ತಿಳಿಸಿಕೊಡುವುದಕ್ಕೋಸ್ಕರ ಈ ರೂಪವನ್ನು ತಾಳಿಕೊಂಡು ಆತನು ಬಂದಿದ್ದು. He came near, he spoke our language, he entered our dusty world. ಆತನ ಈ ಲೋಕಕ್ಕೆ ಬಂದನು, ನಮ್ಮ ಭಾಷೆಗಳನ್ನು ಮಾತನಾಡಿದನು, ನಮ್ಮ ಈ ಧೂಳಾದ ಈ ಭೂಮಿಯಲ್ಲಿ ಆತನು ನಡೆದು ನಮಗೋಸ್ಕರವಾಗಿ ಜೀವಿಸಿದನು. Many tribes have reached a variety of conclusions. Societies have speculated God was depicted as violent, angry, far away. But never ever in human imagination they thought that God will come as a little helpless baby. ಮನುಷ್ಯ ಜನಾಂಗಗಳಲ್ಲಿ ಅವರು ಅನೇಕ ವಿಧವಾದಂಥ ಊಹೆಗಳಿಂದ, ಅನೇಕ ವಿಧವಾದಂಥ ಗಲಿಬಿಲಿಯ ಕಾರ್ಯಗಳನ್ನು ಹೇಳುತ್ತಾ, ಮಾತನಾಡುತ್ತಾ, ಯೋಚಿಸ್ತಾ ಇರಬೇಕಾದ್ರೆ ಇದು ಯಾವುದನ್ನು ದೇವರು ಗಮನಿಸದೆ ತಾನು ನಮ್ಮನ್ನು ಅಥವಾ ಮನುಷ್ಯನಾಗಿ ಒಂದು ನಮ್ಮನ್ನು ಪ್ರೀತಿಸಿದನು. He was born to a real mother called Mary. On a starlit night among sheep and cattle, Mary's eyes fell on her little boy. ಹೌದು, ಅದ್ಭುತವಾದ ಮಗುವಾಗಿ ಒಂದು ಸ್ತ್ರೀ ಆಗಿರುವಂತ ಮರಿಯಳ ಹೊಟ್ಟೆಯಲ್ಲಿ ಆತನು ಒಂದು ಚಂದ್ರನಿಂದ ತುಂಬಿದಂತ ರಾತ್ರಿಯಲ್ಲಿ, ನಕ್ಷತ್ರಗಳು ತುಂಬಿದ ರಾತ್ರಿಯಲ್ಲಿ ಒಂದು ಮಗುವಾಗಿ ಆತನು ಹುಟ್ಟಿದನು. Maybe she would have been in pain, but she wanted to look at her little baby, and she would have looked, she would have touched his tiny chin, she would have wiped the moisture from his mouth, and she would have listened to his cries, and she would have whispered, "So this is what God looks like." ಒಂದು ಮಗು ಇನ್ನು ಎಷ್ಟು ಮುದ್ದಾಗಿ ತಾಯಿ ಆನಿಸಿಕೊಂಡು ತನಗಿದ್ದಂತಹ ಕಳೆಗಳನ್ನು ಒರೆಸಿಕೊಂಡು ಆ ರಾತ್ರಿಯ ಸಮಯದಲ್ಲಿ ಆ ಮಗುವನ್ನು ಮುದ್ದಾಡುತ್ತಾ ಇರುವುದು ಎಷ್ಟು ಚೆನ್ನಾಗಿದೆ. ಅಂತ ಒಂದು ಅನುಭವಕ್ಕೆ ದೇವರು ನಮ್ಮನ್ನು ಸಹ ಸೃಷ್ಟಿ ಮಾಡಿದನೆಂಬುದಾಗಿ ನಾವು ಗಮನಿಸಬಹುದು. She would have got confused. God looks like this little helpless one. ಒಂದು ವೇಳೆ ಆ ಮರಿಯಳಿಗೂ ಸಹ ಅನಿಸಿರಬಹುದು, ದೇವರು ಇಂತಹ ಯಾವುದಕ್ಕೂ ಶಕ್ತಿ ಇಲ್ಲದಂತ ಒಂದು ಮಗುವಾಗಿ ದೇವರು ಇರ್ತಾನ. Because of Bethlehem, we can answer the question that can rise in the darkest moment of our life. ಬೆತ್ಲೆಹೇಮಿನ ಇಂತಹ ಒಂದು ಆ ರಾತ್ರಿಯ ಅನುಭವ ನಮಗೆ ಇರುವುದರಿಂದ ನಮಗೆ ಹೇಳುವುದಕ್ಕೆ ಸಾಧ್ಯ, ಈ ಕತ್ತಲೆಯೊಳಗಿಂದ ನಮಗೊಂದು ನಿರೀಕ್ಷೆ ಉಂಟಾಗುತ್ತದೆ ಎಂಬುದಾಗಿ. Does God care when we are sad? Look at Jesus weeping at the tomb of Lazarus. Does God care when we are afraid? Watch Jesus steady his disciples on the storm. ನಾವು ಕಷ್ಟಪಡುವಾಗ ದೇವರು ದುಃಖ ಪಡ್ತಾನ, ನಾವು ದುಃಖದಲ್ಲಿ ಕಣ್ಣೀರಲ್ಲಿರುವಾಗ ದೇವರು ಕಣ್ಣೀರು ಹಾಕ್ತಾನ. ನಮಗೊತ್ತು ಲಾಜರನ ಸಮಾಧಿಯ ಬಳಿಗೆ ಓದಿ ನೋಡಿದ್ರೆ, ಕಣ್ಣೀರಲ್ಲಿ ಕಷ್ಟದಲ್ಲಿದ್ದವರ ಬಳಿಗೆ ಯೇಸು ಸ್ವಾಮಿ ಬಂದ ಅವಸ್ಥೆಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. Jesus wept at the tomb. He wept over Jerusalem. He marched through a stormy seas. He walked on the water to rescue his friends. He is a God who is not far away. He is near to us in our pain.
ಸಮಾಧಿಯ ಬಳಿಯಲ್ಲಿ ಯೇಸು ಸ್ವಾಮಿ ಅಳುತ್ತಾನೆ. ಲಾಸರ್ನ ಸಮಾಧಿಯ ಬಳಿಯಲ್ಲಿ ಯೆರೂಸಲೇಮನ್ನು ನೋಡಿ ಯೇಸು ಅಳುತ್ತಾನೆ. ಯೇಸು ಎಲ್ಲ ಅವಸ್ಥೆಗಳಲ್ಲಿ ಇರ್ತಾನೆ, ನೀರಿನ ಮೇಲೆ ನಡೆಯುತ್ತಾನೆ. ನಮ್ಮ ಅವಸ್ಥೆ ಪ್ರತಿಯೊಂದು ಸ್ಥಿತಿಗಳಲ್ಲಿಯೂ ಆತನು ನಮಗೋಸ್ಕರ ಇದ್ದಾನೆ ಎಂಬುದನ್ನು ಆತನು ಪ್ರಕಟಪಡಿಸುತ್ತಾ ಇದ್ದಾನೆ. Does God care when we are ignored, shamed, or rejected? Look at Jesus in search of the Samaritan woman, in search of the adulterous woman. ತಿರಸ್ಕರಿಸಲ್ಪಟ್ಟಂತಹ, ತ್ಯಜಿಸಲ್ಪಟ್ಟ, ಅವಮಾನಕ್ಕೆ ಒಳಗಾದಂಥ ನಮ್ಮನ್ನು ಆತನು ಗಮನಿಸ್ತಾ ಇಲ್ವಾ? ಆ ಸಮರಿಯ ಸ್ತ್ರೀಯನ್ನು ಗಮನಿಸಿ ನೋಡ್ರಿ, ಆತನೊಂದಿಗೆ ಮಾತನಾಡುವ ಯೇಸು ಸ್ವಾಮಿ. You know, this God had so much power. If he wouldn't have said, Lazarus, come out, just like that, if he would have said, come out, every tomb would have opened. So he had to carefully say, Lazarus, come out. ಒಂದು ವೇಳೆ ಲಾಸರನ ಸಮಾಧಿಯ ಬಳಿಗೆ ಹೋಗಿ ಹೊರಗಡೆ ಬಾ ಅಂತ ಏನು ಕರೆದಿದ್ರೆ ಸತ್ಯವಿದ್ದವರೆಲ್ಲ ಹೊರಗಡೆ ಬರ್ತಾ ಇದ್ರು. ಅದರಿಂದ ಬಹಳ ಎಚ್ಚರಿಕೆಯಿಂದ ಯೇಸು ಸ್ವಾಮಿ ಲಾಸರನ್ನೇ ಹೊರಗೆ ಬಾ ಅಂತ ಕರೆದು ಎಷ್ಟು ಸರಿಯಾದ ರೀತಿಯಲ್ಲಿ ತಾನು ಕಾರ್ಯಗಳನ್ನು ನಿಭಾಯಿಸುತ್ತಾ ಇದ್ದನ್ನು ನೋಡಿ. Even demons knew who he was. People who were insane came to sanity. The voice of the Jesus is so powerful. It could do anything. ದೆವ್ವಗಳಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಯಾರು ಎಂಬುದಾಗಿ. ಅಶುದ್ಧರಾಗಿ ಜೀವಿಸಿದವರು ಪರಿಶುದ್ಧರಾಗಿ ಮಾರ್ಪಡುವುದಕ್ಕೂ ಯೇಸು ಕ್ರಿಸ್ತನು ಸಾಧನವಾಗಿ ಮಾರ್ಪಟ್ಟನು. But this God, when he came down, he did not first go to a palace. He went to the shepherds. In those days, shepherds were the lowliest people. Even people could not touch them. They were smelly. But God's voice, the angels, he sent angels to the shepherds. So ಅದರಿಂದ ಜನರಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಅರಸನಾಗಿ ಹುಟ್ಟಬೇಕಾಗಿದ್ದರೂ ಆತನು ಅರಮನೆಯಲ್ಲಿ ಹೋಗದೆ ಆತನೊಂದು ಗೋದಲಿಗೆ ಬಡತನದಲ್ಲಿ ಆತನು ಹುಟ್ಟುವುದಕ್ಕೆ ಕಾರಣವಾದನು ಎಲ್ಲರನ್ನು ಆತನು ತಿಳಿದುಕೊಳ್ಳುವುದಕ್ಕೂ ಅರ್ಥ ಮಾಡಿಸಿಕೊಡುವುದಕ್ಕೋಸ್ಕರವಾಗಿ. That's why the angel says, unto you is born a savior, not for the great, not for the wealthy, not for the great people, but for the overlooked, for the struggling, for the broken, for the ashamed, for the weary, for the ones who feel like they do not have anyone. ಅದರಿಂದಲೇ ದೇವರು ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಯಾರಿಗೋಸ್ಕರ? ಮುರಿಯಲ್ಪಟ್ಟಂತಹ, ಜಜ್ಜಲ್ಪಟ್ಟಂತಹ, ನಿಂದಿಸಲ್ಪಟ್ಟ, ಅವಮಾನಕ್ಕೆ ಒಳಗಾದ, ತಿರಸ್ಕಾರಕ್ಕೆ ಒಳಪಟ್ಟಂತ ನಮಗೋಸ್ಕರವಾಗಿ ಆ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. And one of the precious promises in the Bible is, I will never leave you nor forsake you. ದೇವರು ನಮಗೆ ಕೊಟ್ಟಿರುವ ಒಂದು ಶ್ರೇಷ್ಠ ವಾಗ್ದಾನಗಳು ಒಂದಾಗಿದೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದು. That is why he called himself Emmanuel, God with us. Not just God made us, not just God thinks of us, God above us, but God with us. ಅದರಿಂದಲೇ ದೇವರು ತನ್ನನ್ನು ಇಮ್ಮಾನುವೇಲ್ ಎಂಬುದಾಗಿ ನಮಗೆ ಪರಿಚಯ ಪಡಿಸ್ತಾ ಇರೋದು. ನಮ್ಮನ್ನು ಉಂಟು ಮಾಡಿದ ದೇವರು, ನಮಗೆ ಸಹಾಯ ಮಾಡುವ ದೇವರು ಅಂತಲ್ಲ, ನಮ್ಮ ಜೊತೆ ಇರುವ ದೇವರು ಎಂಬುದಾಗಿ. So the first reason God came to this world is to reveal the Father. The second is to came to reconcile the broken relationship. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರೋದಕ್ಕೆ ಮೊದಲನೇ ಉದ್ದೇಶ ತಂದೆಯಾದ ದೇವರನ್ನ ಮನುಷ್ಯರಿಗೆ ಪರಿಚಯ ಪಡಿಸುವುದಕ್ಕೆ, ಅದರ ನಂತರವಾಗಿ ಮುರಿಯಲ್ಪಟ್ಟಂತವರನ್ನ ದೇವರೊಂದಿಗೆ ಸಂಧಾನ ಮಾಡಿ ಕೊಡುವುದಕ್ಕೋಸ್ಕರವಾಗಿ. So he's not watching us from a distance, but to live among us. ಆತನೆಲ್ಲೋ ದೂರದಿಂದ ನಮ್ಮನ್ನು ಗಮನಿಸುತ್ತಾ ಇದ್ದಾನೆ ಎಂಬುದಾಗಿ ಅಲ್ಲ, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. Many of you would have heard about Dr. George Harley. In 1920s, he went on a medical mission to Liberia, he and his wife. ಲೈಬೀರಿಯಾಗೆ ಒಂದು ಮಿಷನರಿ ಆಗಿ ಹೋದಂತ ಡಾಕ್ಟರ್ ಜಾರ್ಜ್ ಹ್ಯಾರಿ ಅವರ ಕುರಿತು ನೀವು ಒಂದು ವೇಳೆ ಕೇಳಿರಬಹುದು. So he went as a medical missionary, but the tribal people were scared of him. He was a white man. Nobody came to meet him for first 5 years. ಆತನ ಬಿಳಿ ಮನುಷ್ಯ ಲೈಬೀರಿಯಾಗೆ ಹೋದಾಗ ಆತನು ವೈದ್ಯನಾಗಿ ಅಲ್ಲಿ ಸೇವೆಗೋಸ್ಕರ ಮಿಷನರಿ ಸೇವೆಗಾಗಿ ಹೋಗಿದ್ದು 5 ವರ್ಷಗಳು ಅವರನ್ನು ನೋಡಿದಂತ ಬುಡಕಟ್ಟು ಜನಾಂಗಗಳು ಅವರ ಬಳಿಗೆ ಬರಲಿಲ್ಲ, ಅವರನ್ನು ಮಾತನಾಡಿಸುವುದಕ್ಕೆ ಭಯಪಟ್ಟು. Within the first year when they came there, his wife gave birth to a son called Robert. ಮೊದಲನೇ ವರ್ಷದಲ್ಲಿ ಒಂದು ಮಗು ಅವರಿಗೆ ಹುಟ್ಟಿತ್ತು, ಆತನಿಗೆ ರೋಬರ್ಟ್ ಎಂಬುದಾಗಿ ಹೆಸರಿಟ್ಟರು. But after 5 years, one day when the boy was walking around and jumping everywhere, suddenly he fell down and the parents took care of him. He finally died. They could not save him, though he was a doctor. ಆ ಮಗು ಅಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಬಿದ್ದು ಗಾಯಪಡಿಸಿಕೊಂಡನು. ಅವರು ಅದನ್ನು ಉಪಚರಿಸುತ್ತಿರುವಾಗಲೇ ಮಗು ಮರಣ ಹೊಂದಿದ್ರು, ಅವರಿಗೆ ಉಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. The parents could not take it. The missionary had to build himself a coffin. ಅವರಿಗೆ ಸಹಿಸೋದಕ್ಕಾಗಲಿಲ್ಲ. ಆ ಮಿಷನರಿ ತಂದೆ ತಾಯಿಗಳೇ ಆ ಮಗುವಿಗೋಸ್ಕರ ಶವ ಪೆಟ್ಟಿಗೆಯನ್ನು ಮಾಡಬೇಕಾಗಿ ಬಂತು. The missionary Dr. Harley took the coffin on him and he was carrying throughout the forest. ಆ ಮಿಷನರಿ ಅವರು ಆ ಕಾಡಿನಲ್ಲಿ ಆ ಮಗುವಿನ ಶವಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಬೇಕಾಗಿ ಬಂತು. And a tribal man saw that and he walked at the back of him. ಒಂದು ಬುಡಕಟ್ಟು ಜನಾಂಗದ ಒಬ್ಬ ಮನುಷ್ಯ ಅವರನ್ನು ಹಿಂಬಾಲಿಸಿಕೊಂಡು ಹೋದ್ರು ಮರುಭೂಮಿಗೆ, ಅವರು ಹೋಗ್ತಾ ಇದ್ದ ಕಾಡಿಗೆ.
He went and dig the grave, and he was trying to keep the boy inside that. He could not take it up 3,000 miles away from his hometown, alone, and now his only son gone. He broke down and cried loudly. ತನ್ನ ಊರಿನಿಂದ ಸುಮಾರು 3,000 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕಾಡಿನಲ್ಲಿ ಈಗ ತಾನೇ ಹೋಗಿ ಕಾಡಿನಲ್ಲಿ ಹಳ್ಳವನ್ನು ಗುಂಡಿಯನ್ನು ತೋಡಿ ಮಗುವನ್ನು ಶವಪೆಟ್ಟಿಗೆನ ಅದರೊಳಗಡೆ ಸಮಾಧಿ ಮಾಡಬೇಕು, ತನಗೆ ಸಹಿಸೋದಕ್ಕೆ ಆಗಲಿಲ್ಲ. The tribal man looked at his face, looked at his eyes, and he was sitting for 5 minutes. ಆತನ ಹಿಂಬಾಲಿಸಿಕೊಂಡು ಬಂದಂತಹ ಆದಿವಾಸಿ ಮನುಷ್ಯ ಈ ವ್ಯಕ್ತಿಯನ್ನು ನೋಡಿ, ಮಿಷನರಿ ನೋಡಿಕೊಂಡು ಅವರ ಕಣ್ಣನ್ನೇ ಮುಖವನ್ನು ನೋಡಿಕೊಂಡು ಕೂತಿದ್ರು 5 ನಿಮಿಷ. Then he ran inside the forest and he was shouting, "The white man cries, the white man cries like one of us." ಆದಿವಾಸಿ ಅವ್ರ ಊರಿಗೆ ಓಡಿ ಹೋಗಿ ಹೇಳ್ತಾ ಇದ್ದಾರೆ, ಈ ಬಿಳಿ ಮನುಷ್ಯ ನಮ್ಮ ಹಾಗೆ ಅಳ್ತಾ ಇದ್ದಾನೆ, ನಮ್ಮ ಹಾಗೆ ಅಳ್ತಾ ಇದ್ದಾನೆ, ನಮ್ಮ ಹಾಗೆ ಅಳ್ತಾ ಇದ್ದಾನೆ ಅಂತ ಊರಿನವರಿಗೆಲ್ಲ ಹೇಳಿದ್ರು. Then in the evening they heard a pat on the door. ಅದನ್ನ ಸಂಜೆ ಹೊತ್ತಿಗೆ ಅವರ ಬಾಗಿಲಲ್ಲಿ ಯಾರೋ ತಟ್ತಾ ಇದ್ರು. They opened the door. The chief and the whole tribals were at the front of his door. ಆ ಬಾಗಿಲು ತಟ್ಟಿ ನೋಡಿದಾಗ ಊರಿನವರ ನಾಯಕನು ಅವರ ಜೊತೆ ಇಡೀ ಹಳ್ಳಿಯವರೆಲ್ಲರೂ ಊರಿನವರೆಲ್ಲರೂ ಅಲ್ಲಿ ಬಂದು ನೆರೆದಿದ್ರು. They were back again the next Sunday. They were back again the next Sunday. The whole tribals were converted. ಪ್ರತಿ ಭಾನುವಾರ ನಂತರ ಭಾನುವಾರ ಎಲ್ಲ ಹಳ್ಳಿಯವರು ಊರಿನವರು ಎಲ್ಲರೂ ಆದಿವಾಸಿಗಳಲ್ಲಿ ಬಂದು ಸೇರಿದರು. ಆ ಇಡೀ ಊರೇ ರಕ್ಷಣೆ ಹೊಂದುವುದಕ್ಕೆ ದೇವರು ಸಹಾಯ ಮಾಡಿದ್ರು. Dr. Harley could start the medical mission. He treated around 10,000 patients every year. ಅಲ್ಲಿ ಒಂದು ಮಿಷನ್ ಟ್ರೀಟ್ಮೆಂಟ್ ಮಾಡೋದು ಕೇಂದ್ರ ಆರಂಭಿಸದೇ ಇದ್ರು. ಅವರೊಬ್ಬರೇ ಸುಮಾರು 10,000 ಜನರನ್ನ ಚಿಕಿತ್ಸೆ ಪಡಿಸಿದರು. What changed everything? The tears of the missionary. His tears showed that he was one among them. ಆ ಪರಿಸ್ಥಿತಿಯನ್ನೆಲ್ಲ ಬದಲಾಯಿಸಿದ ಏನು? ಕೇವಲ ಆ ಮನುಷ್ಯನ ಕಣ್ಣೀರಾಗಿತ್ತೆ. ಅದು ನಮ್ಮನ್ನು ಸಹ ಬದಲಾಯಿಸುವುದಕ್ಕೆ ಸಾಧ್ಯ. That is why Jesus wept, and he has given us the ministry of the same compassion. By his compassion people followed him. By his compassion he healed. He was not self-righteous, he was not judgmental, but he was compassionate, he was empathetic. ಯೇಸು ಕ್ರಿಸ್ತನು ಸಹ ಅದೇ ರೀತಿಯಾಗಿ ಕನಿಕರ ಉಳ್ಳವನಾಗಿ ಜನರಿಗೋಸ್ಕರವಾಗಿ ಕಾರ್ಯ ಮಾಡಿದನು. ಆತನು ಯಾರು ಮುಂದ್ವಿಧಿಯೊಂದಿಗೆ ಯಾರಿಗೂ ಅಧಿಕಾರ ಮಾಡುತ್ತೆ, ಯಾರು ತನ್ನ ತಾನೇ ನೀತಿವಂತನು ಸ್ವಾರ್ಥಿ ಎಂಬುದಾಗಿ ಹೇಳಿಕೊಂಡು ನಡೀತಾ ಇದ್ದವನಲ್ಲ. The voice of Jesus went to the marginalized. The voice of Jesus went to the woman at the well who have 5 broken marriages. That voice gave life. It restored blind eyes. It healed lepers. He sent out demons. That he joined every broken relationship. ಯೇಸು ಕ್ರಿಸ್ತನು ಮುರಿಯಲ್ಪಟ್ಟಂತ ಎಲ್ಲಾ ಕುಟುಂಬಗಳನ್ನು ದೇವರು ಕಟ್ಟಿದನು. ಯೇಸು ಕ್ರಿಸ್ತನು ಅನೇಕ ದರಿದ್ರರ ಮನೆಗೆ ಹೋದನು. ಬಡತನಲ್ಲಿದ್ದಂತ ಸಾಧಾರಣ ಯಾರಿಗೂ ಬೇಡವಾದಂತ ದೀನರ ಬಳಿಗೆ ಆತನು ಇಳಿದು ಹೋದನು. ಎಲ್ಲರಿಗೆ ಯಾರಿಗೆಲ್ಲ ಆತನು ಸಹಾಯ ಮಾಡುವುದಾಗಿತ್ತು ಅವರಿಗೆಲ್ಲ ಆತನು ಉಪಕಾರಗಳನ್ನು ಮಾಡುತ್ತಾ ತಾನು ಸೇವೆಯನ್ನು ಸಲ್ಲಿಸಿದನು. He reconciled us by identifying fully with us, taking our place on the cross. ಶಿಲುಬೆಯ ಮೇಲೆ ತಾನು ತೂಗುವುದರ ಮೂಲಕವಾಗಿ ನಮ್ಮೊಂದಿಗೆ ತಾನು ಸೇರಿಕೊಂಡು ದೇವರೊಂದಿಗೆ, ತಂದೆಯಾದ ದೇವರೊಂದಿಗೆ ನಮ್ಮನ್ನು ಸಂಧಾನ ಮಾಡಿಕೊಂಡನು. The cross is the pivotal reason for which Jesus was born. As the cross drew near and the dread was felt, he said, "For this very cause I came into this world." ಶಿಲುಬೆಯ ಸಮಯ ಅಂದ್ರೆ ಶಿಲುಬೆ ಕ್ರೂಜೀಕರಣದ ಸಮಯ ಹತ್ತಿರವಾದಾಗ ಬಹಳ ನೋವು ದುಃಖವು ಹತ್ತಿರವಾಗಿತ್ತು, ಅನುಭವಿಸುತ್ತಾ ಇದ್ರು. ಸಾತನು ಹೇಳಿದನು, ಇಂತಹ ಈ ಸಂದರ್ಭಕ್ಕಾಗಿಯೇ ನಾನು ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದೇನೆ. Mark devoted a large portion to the last week of Christ. ಯೇಸು ಕ್ರಿಸ್ತನ ಕೊನೆಯ ವಾರದ ಸೇವೆಯ ಕುರಿತಾಗಿ ಚಿತ್ರಿಸುವುದಕ್ಕೆ ಮಾರ್ಕನು ಹೆಚ್ಚು ಸಮಯವನ್ನು ಹೆಚ್ಚು ಸ್ಥಳವನ್ನು ಕೊಡ್ತಾ ಇದ್ದಾನೆ. Mel Gibson said he had to spend more than 14 years to study the passion of Christ until he was able to release it as a movie. ಅನೇಕ ವೇದ ಪಂಡಿತರು ಹೇಳ್ತಾರೆ ಸುಮಾರು ವರ್ಷಗಳು 14 ವರ್ಷಗಳು ಅದಕ್ಕೋಸ್ಕರವಾಗಿ ಮಾರ್ಕನು ಕಳೆದನು. ಯಾಕೆಂದ್ರೆ ಯೇಸು ಕ್ರಿಸ್ತನ ಕೊನೆಯ ಸಮಯಗಳನ್ನ ಚಿತ್ರಿಸುವುದಕ್ಕೆ, ಅದನ್ನು ಬರೆಯುವುದಕ್ಕೋಸ್ಕರವಾಗಿ, ಕಲಿಯುವುದಕ್ಕೋಸ್ಕರವಾಗಿ. The grand mystery of a bloodied body, of a battery, unthinkable, of a humiliation, unimaginable. ಅಲ್ಲಿ ರಕ್ತ ಸುರಿಸಲ್ಪಟ್ಟು ಜಜ್ಜಲ್ಪಟ್ಟವನಾಗಿರುವಂತಹ ಆತನ ಶರೀರವು ನಮಗೆ ಊಹಿಸುವುದಕ್ಕೂ ಗ್ರಹಿಸುವುದಕ್ಕೂ ಅಸಾಧ್ಯವಾದಕ್ಕಿಂತ ಮೇಲಾಗಿದೆ. If we go back 2000 years back and watch the bleeding God, 2000 ವರ್ಷಗಳ ಹಿಂದೆ ಹೋಗಿ ರಕ್ತ ಸುರಿಸುತ್ತಾ ಇದ್ದ ಕರ್ತನಾದ ಯೇಸು ಕ್ರಿಸ್ತನನ್ನು ಒಮ್ಮೆ ತೊಳೆಯುವುದಕ್ಕೆ ನಮಗೆ ಸಾಧ್ಯವಾದರೆ, as all the violence was hurled on him, as all the anguish of humanity was poured on him, he looked at the mad crowd and said, "Father, forgive them.
Right now, we don't have any rights to say that I am holding anger. ಅಷ್ಟೊಂದು ಕ್ರೂರವಾಗಿ ಜಜ್ಜಲ್ಪಟ್ಟವನಾಗಿ ಎಲ್ಲರಿಂದ ನಿಂದಿಸಲ್ಪಟ್ಟವನಾಗಿ ಜಜ್ಜಲ್ಪಟ್ಟು ಆತನು ಅಲ್ಲಿ ಬಿದ್ದಿರುವಾಗಲೂ ಆ ದೊಡ್ಡ ಅದು ಹುಚ್ಚರಂತೆ ಆಡುತ್ತಾ ಇದ್ದ ಜನರ ಗುಂಪನ್ನು ನೋಡಿ ಯೇಸು ಸ್ವಾಮಿ ಹೇಳುತ್ತಾರೆ, ತಂದೆಯೇ ಇವರೇನು ಮಾಡುತ್ತಾ ಇದ್ದಾರೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಎಂಬುದಾಗಿ. Jesus allowed himself to be vulnerable on the cross, taking our position. ಯೇಸು ಸ್ವಾಮಿ ವಿರೋಧಗಳನ್ನು ಸಹಿಸಿಕೊಂಡು ತನ್ನನ್ನೇ ಬಿಟ್ಟು ಕೊಟ್ಟಿದ್ದನು ಅಥವಾ ಒಪ್ಪಿಸಿ As he was hanging naked, power was unleashed, power to save, power to heal, power to mend broken hearts and broken homes. ಸೌಖ್ಯ ಮಾಡುವುದಕ್ಕೆ ಶಕ್ತಿ ಇರುವವನು, ಬಿಡುಗಡೆ ಮಾಡುವುದಕ್ಕೆ ಶಕ್ತಿ ಇರುವವನು, ರಕ್ಷಿಸುವುದಕ್ಕೆ ಶಕ್ತಿ ಇರುವವನು ನಗ್ನನಾಗಿ ಶಿಲುಬೆ ಮೇಲೆ ತೂಗಲ್ಪಟ್ಟವನಾಗಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. Power to forgive and power to forget. ಕ್ಷಮಿಸುವುದಕ್ಕೆ ಶಕ್ತಿ ಇರುವವನು, ಮರೆಯುವುದಕ್ಕೆ ಶಕ್ತಿ ಇರುವವನು. You know one story, November 26, 2008, terrorists broke into 2 hotels, Taj and Oberoi in Mumbai. 2008 ನವೆಂಬರ್ 28ರಲ್ಲಿ ತಾಜ್ ಮತ್ತು ಒಬೆರಾಯ್ ಹೋಟೆಲ್ಗಳಲ್ಲಿ ನಮಗೆ ಗೊತ್ತು ಭಯೋತ್ಪಾದಕರು ಸೇರಿಕೊಂಡರು, ನಮಗೆ ಗೊತ್ತಿರುವಂತಹ ವಿಷಯ. There was one 31-year young Indian actor called Joey Jeetan. ಜೋಯಿ ಜೀಟನ್ ಎಂಬುದಾಗಿರುವಂತ ಭಾರತೀಯ ಒಬ್ಬ ಫಿಲ್ಮ್ ಆಕ್ಟರ್ ಇದ್ದರು. ಅಲ್ಲಿ He was found alive under a table. ಒಂದು ಮೇಜಿನ ಅಡಿಯಲ್ಲಿ ಜೀವಂತವಾಗಿ ಅವನು ಸಿಕ್ಕಿದನು. So they asked, so many people are dead around you, how come you are only alive? Why didn't they shoot you? ಅನೇಕರು ಕೇಳಿದ್ರು, ನೀನು ನಿನ್ನ ಸುತ್ತಮುತ್ತಲು ಅನೇಕರು ಸದ್ದು ಬಿದ್ದಿದ್ದಾರಲ್ಲ, ನಿನಗೆ ಯಾರು ಗುಂಡ ಹಾರಿಸಲು, ನೀನು ಹೇಗೆ ಜೀವಂತವಾಗಿ ಉಳಿದುಕೊಂಡಿದೀಯಾ ಅಂತ. He said, I was so covered with somebody's blood that they thought I was dead. ಅವರ ಆ ಹುಡುಗ ಹೇಳ್ತಾ ಇದ್ದಾನೆ, ಅನೇಕರ ರಕ್ತದಿಂದ ನಾನು ಮರೆಯಲ್ಪಟ್ಟಿದ್ದೆ, ನನ್ನ ಮೇಲೆಲ್ಲಾ ರಕ್ತವಿದ್ದಿದ್ದರಿಂದ ಅವರು ಅಂದುಕೊಂಡ್ರು ನಾನು ಸತ್ತವನಾಗಿದ್ದೀನಿ ಎಂಬುದಾಗಿ. In the same way, the blood of Jesus protects us from every sin, from every evil looming around us. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಹ ಕಾಪಾಡುವಂಥದ್ದು, ನಮಗೆ ವಿರೋಧವಾಗಿರುವಂತಹ ಎಲ್ಲ ಆಯುಧಗಳಿಂದಲೂ ಶತ್ರುವಿನ ತಂತ್ರಗಳಿಂದಲೂ ನಮ್ಮನ್ನು ಕಾಪಾಡುವಂತ ರಕ್ತವಾಗಿದೆ ಅದು. If only we understand what the cross is and what the cross can do, we will live bold as a bold witness for him. ನಮಗೆ ಶಿಲುಬೆ ಮತ್ತು ಶಿಲುಬೆ ನಮಗೋಸ್ಕರ ಏನು ಮಾಡುವುದಕ್ಕೆ ಶಕ್ತಿ ಇದೆ ಎಂಬುದನ್ನು ತಿಳಿದುಕೊಂಡರೆ ಮಾತ್ರವೇ ನಮಗೆ ಧೈರ್ಯವಾಗಿ ತನ್ನ ಸೇವೆಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗುವಂಥದ್ದು. You know, right now I am speaking this way, but many years before there was a time in my life when I did not understand this God. ಇವತ್ತು ನಾನು ಇದನ್ನು ನಿಮ್ಮ ಮುಂದೆ ಧೈರ್ಯವಾಗಿ ಮಾತನಾಡುತ್ತಾ ಇದ್ದೇನೆ, ಆದರೆ ಕೆಲವು ವರ್ಷಗಳ ಹಿಂದೆ ನನಗೆ ಇಂತಹ ಯಾವ ತಿಳುವಳಿಕೆಯೂ ಇರಲಿಲ್ಲ. I was far away from him. I was angry on him. I felt he was partial. ನಾನು ದೇವರಿಂದ ದೂರ ಇದ್ದೇನು, ದೇವರ ಮೇಲೆ ಕೋಪವುಳ್ಳವನಾಗಿದ್ದೇನು. ನಾನು ಹೇಳ್ತಾ ಇದ್ದೆ, ದೇವರು ಮುಖ ಸ್ಥಿತಿ ನೋಡುವವನಾಗಿದ್ದಾನೆ ಎಂಬುದ, ಪಶ್ಚಾತ್ತಾಪ ಉಳ್ಳವನೆಂಬುದಾಗಿ. I felt he answered the prayers of some people, but not my prayers, which I was asking for almost 20 years to give peace in my life. ನನಗೆ ಅನಿಸಿತು, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳೋದಿಲ್ಲ, ಕೆಲವರ ಪ್ರಾರ್ಥನೆಗಳನ್ನು ಮಾತ್ರ ದೇವರು ಕೇಳ್ತಾನೆ ಎಂಬುದಾಗಿರುವಂತಹ ಒಂದು ಯೋಚನೆಯಲ್ಲಿದೆ. Over time, my disappointment became a depression. I felt lifeless, empty, sleepless, and I was walking towards the path of suicide. ಈ ರೀತಿಯಾದಂಥ ನಿರಾಶೆ ನನ್ನ ಮುಂದಿನ ದಿನಗಳ ಜಿಗುಪ್ಸೆಗೆ ತಗೊಂಡು ಹೋಗಿತ್ತು. ಮತ್ತೆ ಬದುಕುವುದು ಬೇಡ, ಸತ್ತರೆ ಸಾಕು ಎಂಬುದಾಗಿರುವಂಥ ಯೋಚನೆಗಳಿಗೆ ಬಂದೆ. I was one step away from insanity. ನಾನು ನನ್ನ ಕೊನೆಗೆ ಒಂದು ಹೆಜ್ಜೆ ಮಾತ್ರ ದೂರ ಇತ್ತು. I remembered the cry of in Isaiah 49:14, the Lord has forsaken me, the Lord has forgotten me. 14:14 ಯೆಶಾಯ ಪ್ರವಾದನೆ ಹೇಳುತ್ತಾನೆ, ನನ್ನ ದೇವರು ಮರೆತು ಬಿಟ್ಟಿದ್ದಾನೆ, ನನ್ನ ದೇವರು ಕೈ ಬಿಟ್ಟಿದ್ದಾನೆ ಎಂಬುದಾಗಿ. But you know, there is the next part of that line. Can a woman forget her nursing child and not have compassion on the son of her womb? Surely they may forget, yet I will not forget you. I have inscribed you on the palm of my hands. 49:15 ವಾಕ್ಯದಲ್ಲಿ ಒಂದು ಹೆಂಗಸು ತನ್ನ ಮಗುವನ್ನು ಮರೆತಾಳು, ಒಂದು ವೇಳೆ ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯೇನು, ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿರುವಂತಹ ವಾಕ್ಯ ಅದರ ಮುಂದಿನ ಭಾಗದಲ್ಲಿ ಹೇಳ್ತಾ ಇದೆ. I did not know literally how Emmanuel would come near me. ನನಗೆ ಗೊತ್ತಿರಲಿಲ್ಲ ಇಮ್ಮಾನುಯೇಲ್ ಎಂಬುದಾಗಿರುವಂತಹ ಕರ್ತನು ಹೇಗೆ ನನ್ನೊಳಗಡೆ ಬರ್ತಾನೆ ಎಂಬುದಾಗಿ. But in March 2004, I was doing my PhD in IISc in aerospace engineering. After my BA in electronics, which was very tough, I developed a very high fever. 2024 ಮಾರ್ಚ್ ತಿಂಗಳಲ್ಲಿ ನಾನು BA ಮುಗಿಸಿದ ನಂತರವಾಗಿ ನಾನು PhD ಮಾಡ್ತಾ ಇದ್ದೆ. ಬಹಳ ಕಷ್ಟಕರವಾದಂಥ ಓದೋದು ಆ ಸಮಯದಲ್ಲಿ ಇರುವಾಗ I developed fever which I ignored it became pneumonia. ನನಗೆ ಜ್ವರ ಆರಂಭಿಸಿತ್ತು, ಅದನ್ನು ನಾನು ಅಲಕ್ಷ್ಯ ಮಾಡಿದೆ, ಅದ ನಂತರ ನಿಮೋನಿಯಾ ಆಗಿ ಮಾರ್ಪಟ್ಟಿತು. When I was admitted in Malya hospital, my both lungs had gone, I could not breathe, and the doctors had to put me in ICU on a ventilator. ಆಸ್ಪತ್ರೆಯಲ್ಲಿ ನನ್ನ ಸೇರಿಸಿದರು. ಅಲ್ಲಿ ನನಗೆ ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ, ಐಸಿಯುನಲ್ಲಿ ಹಾಕಿದ್ರಿಂದ ನನ್ನ ವೈದ್ಯರುಗಳೆಲ್ಲ ಬಹಳ ಹೆಚ್ಚಾಗಿ ಚಿಕಿತ್ಸೆ ಪಡ್ಕೊಡ್ತಾ ಇದ್ರು.
When they put me on that ventilator, I was hanging between life and death. God intervened. ನಾನು ಜೀವ ಮರಣದಲ್ಲಿ ಹೋರಾಡುತ್ತಾ ಇದ್ದ ದೇವರು ನನ್ನನ್ನು ಈ ರೀತಿಯಾಗಿ ಕೈ ಬಿಟ್ಟಿದ್ದಾನೆ ಎಂಬುದಾಗಿ ಅಂದುಕೊಂಡೆ. But God intervened. It was as though a supernatural presence entered that ICU. ಆದರೆ ಆ ಐಸಿಯುನಲ್ಲಿ ಒಂದು ದೇವರ ಸಾನ್ನಿಧ್ಯವು ಪ್ರವೇಶ ಮಾಡಿತು. When I was on that ventilator, Jesus showed himself to me. I saw the cross. I saw the blood of Christ washing away every sin that was like a movie in front of me. ನಾನು ತುರ್ತು ನಿಗಾ ಘಟಕದಲ್ಲಿ ಇದ್ದಂಥ ಸಮಯದಲ್ಲಿ ನಾನು ಶಿಲುಬೆ ನೋಡಿದೆ. ಕರ್ತನಾದ ಯೇಸು ಕ್ರಿಸ್ತನ ಕೋಣೆ ಒಳಗಡೆ ಬಂದನು. ನಾನು ದರ್ಶನ ನೋಡುತ್ತಾ ಇದ್ದೆ. ನನ್ನೆಲ್ಲ ಪಾಪಗಳು ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಡುತ್ತಾ ಇರುವುದನ್ನು. I saw them being washed by the blood, and I heard a clear voice telling, I am giving you a new life 3 times, crystal clear voice. ನಾನು ನನ್ನ ಪಾಪಗಳೆಲ್ಲ ಅಳಿಸಿ ಹಾಕಿ ನನಗೊಂದು ಹೊಸ ಜೀವಿತವನ್ನು ಕೊಡುತ್ತಾ ಇದ್ದೇನೆ ಎಂಬುದಾಗಿ 3 ಸಾರಿ ಹೇಳುವಂತ ಬಹಳ ಸ್ಪಷ್ಟವಾದ ದೇವರ ಶಬ್ದವು ನನ್ನ ಕಿವಿಗಳಲ್ಲಿ ಕೇಳಿಸಿತು. All the 5 days I was on that ventilator, I felt the immediate presence of God engulfing me. I felt his embrace, and something changed. Death lost its terror. Darkness lost its grip. Fear began to break. 5 ದಿನಗಳು ನಾನು ಐಸಿಯುನಲ್ಲಿದ್ದಂಥ ಸಮಯದಲ್ಲಿ ನನಗೇನೋ ಸಂಭವಿಸಿತು. ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ನನಗಿದ್ದಂಥ ಭಯ ಹೋಯಿತು, ನನಗಿದ್ದಂಥ ಭಾರ ಹೋಯಿತು, ನನಗಿರುವಂಥ ದುಃಖ ಹೋಯಿತು. ನನ್ನ ಸ್ಥಿತಿಗಳ ದೊಡ್ಡ ಬದಲಾವಣೆಗಳು ಉಂಟಾಗುತ್ತಾ ಇದೆ. ನನ್ನಲ್ಲಿ ಬಹಳ ಒಂದು ರೂಪಾಂತರವನ್ನು ದೇವರು ಮಾಡುತ್ತಾ ಇದ್ದನು. During my recovery, something within me would wake me up early morning and tell me to read the Bible. ಮತ್ತೆ ನಾನು ಚೇತರಿಸಿಕೊಳ್ಳುತ್ತಾ ಇದ್ದ ಸಮಯದಲ್ಲಿ ನನಗೆ ಯಾರೋ ಮುಂಜಾನೆನೇ ಎಬ್ಬಿಸಿಬಿಟ್ಟು ಎದ್ದೇಳು ಸತ್ಯವೇದವನ್ನು ಓದು ಎಂಬುದಾಗಿ ನನಗೆ ಹೇಳ್ತಾ ಇತ್ತು. As I started reading the Bible, everything changed within me. ಈಗ ನಾನು ಸತ್ಯವೇದವನ್ನು ಓದುವುದಕ್ಕೆ ಆರಂಭಿಸಿದಾಗ ನನ್ನ ಜೀವಿತದಲ್ಲಿ ಎಲ್ಲವೂ ಬದಲಾಗುವುದಕ್ಕೆ ಆರಂಭಿಸಿತು. I was having lot of depression, PTSD, so many things, but without any psychiatrist, God himself healed me. ಈ ರೀತಿಯಾದಂಥ ಅನೇಕ ಮಾನಸಿಕ ರೋಗಗಳ ರೋಗಿಯ ಹಾಗೆ ನಾನಿದ್ದೆ, ಜಿಗುಪ್ಸೆಯಿಂದ ನಿರಾಶೆಯಿಂದ ಇದ್ದೆ. ಆದರೆ ಇದರ ನನಗಿಂತಲೂ ದೊಡ್ಡವನಾಗಿದ್ದಾನೆ ಎಂಬುದಾಗಿರುವಂತಹ ತಿಳುವಳಿಕೆ ನನಗುಂಟಾಯಿತು. Looking back, I often wonder why God chose me from such an insignificant way and brought me thus far. ನಾನು ತಿರುಗಿ ನೋಡಿದ್ರೆ ನನಗೆ ಅನಿಸುತ್ತೆ, ಯಾಕೆ ಇಂಥ ಯಾವ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನನ್ನನ್ನು ದೇವರು ಆರಿಸಿಕೊಂಡನಲ್ಲ, ಇಷ್ಟು ಶ್ರೇಷ್ಠವಾಗಿ ದೇವರನ್ನು ತಂದು ನಿಲ್ಲಿಸಿದಾನೆ ಈ ಸಮಯದವರೆಗೂ. Many times God shapes us through heart-wrenching tragedies that wound us. ಕೆಲವೊಂದು ಸಾರಿ ನಮಗೆ ಮನ ಮುರಿದು ಹೋಗುವಂತಹ ಭಯಾನಕವಾದ ಅವಸ್ಥೆಗಳ ಮೂಲಕವಾಗಿ ದೇವರು ನಮ್ಮನ್ನು ಕಾಪಾಡಿ ತಾನು ರಕ್ಷಿಸುತ್ತಾನೆ. But when we trust him, we discover the very purpose for which we were created. ಆದರೆ ನಾವು ಆತನನ್ನು ಆಶ್ರಯಿಸುವುದಾದರೆ ದೇವರು ನಮ್ಮನ್ನು ಯಾಕೆ ಉಳಿಸಿದ್ದಾನೆಂಬುದರ ಉದ್ದೇಶ ಗೊತ್ತಾಗುತ್ತೆ. You know, that trust is the most important thing. On trust on whom, how. ನಮ್ಮ ಭರವಸೆ ಬಹಳ ಮುಖ್ಯವಾಗಿದ್ದು ಯಾರಲ್ಲಿ ಯಾವ ರೀತಿಯ ಭರವಸೆ ನಾವು ಇಟ್ಟುಕೊಂಡಿದ್ದೇವೆ ಎಂಬುದು. So that is the very reason I could do my Master of Divinity, MA Christian Studies, and just 3 days back I finished my PhD in theology. ನಾನು ಆ ರೀತಿಯಾಗಿ ನಾನು ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯದ ವಾಕ್ಯದಲ್ಲಿ MD ಓದೋದಕ್ಕೆ ಸಾಧ್ಯ, MTech ಓದೋದಕ್ಕೆ ಸಾಧ್ಯ ಆಯಿತು. ಅದರಂತಹ PhD ಮಾಡೋದಕ್ಕೆ ದೇವರು ಸಹಾಯ ಮಾಡಿದ್ರು ಸತ್ಯವೇದದಲ್ಲಿ. He also made me a counselor and a life coach so that I can impact the young children. ಈ ರೀತಿಯಾಗಿ ನನಗೆ ಮತ್ತೆ ದೇವರು ಸಮಾಲೋಚನೆಯನ್ನು ಕೊಡುವುದಕ್ಕೆ ದೇವರು ಬಲಪಡಿಸುವ, ಅನೇಕರಿಗೆ ಸಮಾಲೋಚನೆ ಕೊಡುವುದಕ್ಕೆ, ಅನೇಕರನ್ನು ಪ್ರೋತ್ಸಾಹಪಡಿಸುವುದಕ್ಕೆಲ್ಲ ದೇವರು ನನ್ನನ್ನು ಸಹಾಯ ಮಾಡ್ತಾ ಇದ್ದಾರೆ. And he helped me to write many books beyond the boundaries of science, exploring the cosmic story, where I gave a first chapter of Genesis explanation based on the scriptures. ಸತ್ಯವೇದ ಆಧಾರದಲ್ಲಿ ಅನೇಕ ಪುಸ್ತಕಗಳನ್ನು ಬರೆಯುವುದಕ್ಕೆ ನನಗೆ ಸಹಾಯ ಮಾಡಿದ್ರು. ಆದಿಕಾಂಡ 1ನೇ ಅಧ್ಯಾಯದ ಆಧಾರವಾಗಿಟ್ಟುಕೊಂಡು ನಮ್ಮ ಈ ವಿಶ್ವಕ್ಕಿಂತ ಆಚೆ ಇರುವಂಥದ್ದು ಏನು ಎಂಬುದನ್ನು ತಿಳಿಸಿಕೊಡುವುದಕ್ಕೆ ಇರುವಂಥ ಅನೇಕ ಕಾರ್ಯಗಳು, ವಿಶ್ವದ ಕುರಿತಿರುವಂಥ ಅನೇಕ ಗ್ರಹಿಕೆಗಳು, ಸೈನ್ಸ್, ಅದು ವಿಜ್ಞಾನ, ಅದರಿಂದ ಆಚೆ ಎಂಬುದಾಗಿರುವಂಥ ಅನೇಕ ಕಾರ್ಯಗಳನ್ನು ಪುಸ್ತಕದಲ್ಲಿ ಬರೆಯುವುದಕ್ಕೆ ದೇವರು ನನಗೆ ಜ್ಞಾನವನ್ನು ಕೊಟ್ಟರು. So that's what today I wanted to say. Let's come to what God revealed his love to us. Now what we are called to do for him. ಅದನ್ನೇ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮನ್ನು ದೇವರು ಯಾಕೆ ಪ್ರೀತಿಸಿದನು, ನಮ್ಮನ್ನು ಯಾಕೆ ದೇವರು ಕರೆದನು. So what the first thing is, the two reason what Jesus came is, the first thing, he came to reveal the Father's love. The second, to reconcile. The same ministry is given to us.
ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬಂದಿರೋದು ಎರಡು ಕಾರಣ. ಒಂದು, ತಂದೆಯಾದ ದೇವರನ್ನು ಮನುಷ್ಯರಿಗೆ ಪ್ರಕಟಪಡಿಸುವುದಕ್ಕೋಸ್ಕರ. ಎರಡು, ಮನುಷ್ಯರನ್ನು ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳೋದು, ರಾಜಿ ಮಾಡಿಕೊಡುವುದಕ್ಕೋಸ್ಕರವಾಗಿ. ಅದೇ ಕೆಲಸವನ್ನು ನಾವು ಸಹ ಮಾಡುವುದಕ್ಕಾಗಿ ದೇವರನ್ನು ಆರಿಸಿಕೊಂಡಿದ್ದಾರೆ. That is why Paul says, imitate Christ. Make your life, you look like Jesus. When people look at you, they should see Jesus, Jesus. ಅದರಿಂದಲೇ ಪೌಲನು ಹೇಳುತ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತ ಮೂಲಕವಾಗಿ ಪ್ರತಿಬಿಂಬಿಸುವರಾಗಿರಿ. ನಿಮ್ಮನ್ನು ನೋಡುವರು ಕ್ರಿಸ್ತನನ್ನು ನೋಡಬೇಕು. ಎಲ್ಲಿ ತಿರುಗಿದರೂ ನಿಮ್ಮನ್ನು ನೋಡುವರೆಲ್ಲ ಕ್ರಿಸ್ತನಿದ್ದಾನೆ, ಕ್ರಿಸ್ತನು ಎಂಬುದಾಗಿ ಗುರುತಿಸುವಂತಹ ರೀತಿಯಲ್ಲಿ ನಾವು ಬದುಕಬೇಕೆಂಬುದಾಗಿ. So today can we just look into ourselves? Am I imitating Christ? ಇವತ್ತು ನಮ್ಮನ್ನು ನೋಡಿ ನಮಗೆ ಕೇಳೋಣವಾ, ನಾನು ಕ್ರಿಸ್ತನನ್ನ ಪ್ರತಿಬಿಂಬಿಸುತ್ತಾ ಇದ್ದೇನಾ? Is every word that I speak is as per the word of God? ನಾನು ಮಾತನಾಡುವಂತ ಮಾತುಗಳು ದೇವರ ವಾಕ್ಯದ ಆಧಾರದಲ್ಲಿ ಇದೆಯಾ? When we crush orange, what comes? Orange juice comes out. The same manner, when people crush us, what comes out? The word of God, not angry words, not any enmity, nothing. ಕಿತ್ತಳೆಯನ್ನ ಜಜ್ಜಿದರೆ ಏನು ಬರ್ತದೆ? ಕಿತ್ತಳೆ ರಸವೇ ಬರುತ್ತದೆ. ಸೊ ನಾವು ಏನಾಗಿರುತ್ತೇವೋ ನಾವು ಅದಾಗಿ ಮಾರ್ಪಡುತ್ತದೆ ನಮ್ಮ ಯಥಾರ್ಥವಾಗಿ ಜಜ್ಜಲ್ಪಡುವಾಗ. Therefore Ephesians tells us, be followers of God as dear children, walk in love as Christ also has loved us. ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ನೀವು ಯಾರಾಗಿದ್ದರೂ ಕ್ರಿಸ್ತನನ್ನು ಹಿಂಬಾಲಿಸಿರಿ, ಕ್ರಿಸ್ತನು ನಡೆದ ಹಾಗೆ ನೀವು ಸಹ ನಡೆದುಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. Christ stepped into our story. We are supposed to step into the story of this world. ಕ್ರಿಸ್ತನು ನಮ್ಮ ಚರಿತ್ರೆಗೆ ಅಥವಾ ನಮ್ಮ ಕಥೆಯೊಳಗಡೆ ಕ್ರಿಸ್ತನು ಪ್ರವೇಶಿಸಿದ್ದಾನೆ. ಆಗಿರುವಾಗ ನಾವು ಈ ಲೋಕದ ಒಳಗಡೆ ಲೋಕದ ಕಥೆಯೊಳಗಡೆ ನಾವು ಪ್ರವೇಶಿಸಬೇಕಾಗಿದೆ. Not to live for us, but to live for Christ. ನಮಗೋಸ್ಕರ ಬದುಕುವುದಕ್ಕಲ್ಲ, ಕ್ರಿಸ್ತನಿಗೋಸ್ಕರ ಬದುಕುವುದಕ್ಕಾಗಿ. 1 Peter says Christ suffered for us, leaving us an example that we should follow his steps. ಪೇತ್ರನ ಪುಸ್ತಕದಲ್ಲಿ ಹೇಳುತ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಬಾಧೆ ಪಟ್ಟನು, ನಾವು ಆತನಿಗೋಸ್ಕರ ಬಾಧೆ ಪಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. That's why he says, be holy for I am holy. ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಿ. Micah says, what does the Lord require of you? To do justly, to love mercy, to walk humbly with your God. ಮಿಕಾ ಪ್ರವಾದಿ ಹೇಳ್ತಾ ಇದ್ದಾನೆ, ದೇವರು ನಮ್ಮಿಂದ ಏನು ಎದುರು ನೋಡುತ್ತಾ ಇದ್ದಾನೆ? ಕರುಣೆ ಉಳ್ಳವರಾಗಿರುವುದಕ್ಕೂ ದೇವರು ಇಷ್ಟಪಡುವುದನ್ನು ಮಾಡುವಂತವರಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ಆತನು ಬಯಸುತ್ತಾ ಇದ್ದಾನೆ. Jesus himself said, a new commandment I give to you, love one another as I have loved you. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿಮಗೊಂದು ಹೊಸ ಒಡಂಬಡಿಕೆಯನ್ನು ಕೊಡುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. That's why all men will know, that's when that you are my disciple, if you love one another. ಆಗ ನೀವೆಲ್ಲರೂ ನನ್ನ ಶಿಷ್ಯರು ಎಂಬುದಾಗಿ ಜನರು ತಿಳಿದುಕೊಳ್ಳುತ್ತಾರೆ. Let your light so shine before man that people when they look at us they should glorify me. ಮನುಷ್ಯರ ಮುಂದಗಡೆ ನೀವು ಆ ರೀತಿ ದೇವರಿಗಾಗಿ ಜೀವಿಸಿ ದೇವರಿಗಾಗಿ ಪ್ರಕಾಶಿಸುರಾಗಿರಿ, ಆಗ ಅವರು ನನ್ನನ್ನು ನಿಮ್ಮ ಮೂಲಕವಾಗಿ ಮಹಿಮೆ ಪಡಿಸುತ್ತಾರೆ. Is there no balm in Gilead? Jeremiah cries out. ಗಿಲೆಯಾದಿನಲ್ಲಿ ಔಷಧವಿಲ್ಲವೋ? ಜನರು ಯಾಕೆ ಸೌಖ್ಯವಾಗುತ್ತಾ ಇಲ್ಲ? How many people are wounded? How many people you see with emotional wounds, physical wounds? Are we taking this balm of Gilead and running into this world to heal them with the power of Christ? ಎಷ್ಟು ಜನರು ನಮ್ಮ ಸುತ್ತಮುತ್ತಲು ಗಾಯಪಟ್ಟವರಾಗಿದ್ದಾರೆ, ಗುಣ ಹೊಂದಬೇಕಾದವರಾಗಿದ್ದಾರೆ. ನಾವು ಯಾಕೆ ಈ ಔಷಧವನ್ನು ತೆಗೆದುಕೊಂಡು ಇವರ ಬಳಿಗೆ ಓಡಿ ಹೋಗಿ ಇವರಿಗೋಸ್ಕರವಾಗಿ ಔಷಧವನ್ನು ಹಚ್ಚಬಾರದು? God heals the broken hearted. He binds up their wounds. He heals what people cannot see. ಮುರಿದ ಮನಸ್ಸುಗಳನ್ನು ಆತನು ಕಟ್ಟಿ ಗುಣಪಡಿಸುತ್ತಾನೆ. ಯಾರಿಗೆ ಮಾಡುವುದಕ್ಕೆ ಆಗುವುದಿಲ್ಲವೋ ಆತನು ಅದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. Second, Christ has given us the ministry of reconciliation. ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೊಂದು ಸಂಧಾನದ ಸೇವೆಯನ್ನು ಕೊಟ್ಟಿದ್ದಾನೆ. 2 Corinthians says God has reconciled us to himself by Jesus Christ and has given us the ministry of reconciliation. That is our assignment. 2 ಕೊರಿಂಥಿಯರು ಹೇಳುತ್ತದೆ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ದೇವರೊಂದಿಗೆ ಸಮಾಧಾನದಲ್ಲಿ ಇಟ್ಟಿದ್ದಾನೆ. ನಾವು ಕ್ರಿಸ್ತನೊಂದಿಗೆ ಸಮಾಧಾನದಲ್ಲಿ ಇರಬೇಕಾದವರು, ಅಂದ್ರೆ ಸಂಧಾನ ಮಾಡಿಕೊಳ್ಳುವರಾಗಿರಬೇಕು. How can people hear without a preacher? ಹೇಗೆ ನಾವು ಸಾರದ ಹಾಗೆ ಕೇಳುವುದಕ್ಕೆ ಸಾಧ್ಯ? That's why we are asked to go into the world and preach the gospel to every creature, not as cold messengers, but with Christ's heart, with his compassion, with his empathy, with this mercy and love. ಅದರಿಂದಲೇ ನಾವು ಲೋಕದ ಕಡೆಗೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ, ಏಕೆ ನಮ್ಮ ಇಷ್ಟ ಪ್ರಕಾರವಲ್ಲ ಆತನ ಇಷ್ಟ ಪ್ರಕಾರವಾಗಿ ಆತನನ್ನು ಕುರಿತು ಸಾರಿ ಹೇಳುವವರಾಗಿ ಆತನ ಪ್ರೀತಿಯನ್ನು ಸಾರುವವರಾಗಿರಬೇಕೆಂಬುದಾಗಿದೆ. Romans says, weep with them that weep
weep. This is not a suggestion. It's the way of Jesus. It does not happen from a distance. It happens when we move towards with people with compassionate identification. ರೋಮಾಪತ್ರಿಕೆ ಹೇಳುತ್ತದೆ, ಅಳುವವರ ಜೊತೆಯಲ್ಲಿ ಅಳರಿ. ಇದೊಂದು ಸಾಧ್ಯತೆ ಅಲ್ಲ, ನೀವು ಮಾಡಬೇಕಾಗಿರೋದು ನೀವು ಹೇಗೆ ಅವರಿಗೆ ಕರುಣೆ ತೋರಿಸುವುದಕ್ಕೆ ಸಾಧ್ಯ ಎಂಬುದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. Paul describes this ministry. I have made all things to all men that I might by all means save somebody. ನಾನು ಜನರಿಗೋಸ್ಕರ ಏನು ಬೇಕಾದ್ರೆ ಆಗುವುದಕ್ಕೆ ಸಿದ್ಧವಾಗಿದ್ದೇನೆ, ಯಾಕೆಂದ್ರೆ ಹೇಗಾದ್ರೂ ನಾನು ಒಬ್ಬನನ್ನಾದ್ರೂ ರಕ್ಷಣೆಗೆ ನಡೆಸಬೇಕೆಂಬುದೇ ನನ್ನ ಆಸೆ. So if somebody comes to us with a different culture, how are we embracing them? ಬೇರೆ ಬೇರೆ ಸಂಸ್ಕೃತಿಯಿಂದ ಯಾರಾದರೂ ನಮ್ಮ ಬಳಿಗೆ ಬಂದ್ರೆ ನಾವು ಯಾವ ರೀತಿ ಅವರನ್ನು ಪ್ರೋತ್ಸಾಹ ಪಡಿಸುತ್ತೇವೆ? So finally I want to leave with one point: live in his power from heaven while you walk on earth. ನೀವು ಭೂಮಿಯಲ್ಲಿ ಜೀವಿಸುವಾಗ ಆತನ ಶಕ್ತಿಯೊಂದಿಗೆ ನೀವು ಜೀವಿಸುವರಾಗಿರಿ ಎಂಬುದಾಗಿರುವಂತ ಒಂದು ಕೊನೆಯ ಮಾತು ನಿಮಗೆ ಹೇಳುವುದಕ್ಕೆ ನಾನು ಬಯಸುತ್ತಾ ಇದ್ದೇನೆ. He came down from heaven to show that we have the heavenly power. ಆತನು ಪರಲೋಕದಿಂದ ಇಳಿದು ಬಂದದರಿಂದ ನಮಗೆ ಹೇಳುವುದಕ್ಕೆ ಸಾಧ್ಯ, ನಮಗೆ ಈ ಪರಲೋಕದ ಬಲ ಇದೆ ಎಂಬುದಾಗಿ. We are not left to do all the works with our strength, not by power, not by might, but by my spirit it is possible. ನಮ್ಮ ಶಕ್ತಿಯಿಂದ ಕೆಲಸ ಮಾಡುವುದಕ್ಕೆಲ್ಲ ದೇವರು ನಮ್ಮನ್ನು ಬಿಟ್ಟಿರುವಂತದ್ದು ಆತನ ಶಕ್ತಿಯಿಂದ, ಯಾಕಂದ್ರೆ ಬಲದಿಂದಲೂ ಅಲ್ಲ ಪರಾಕ್ರಮದಿಂದಲೂ ಆತನ ಆತ್ಮದಿಂದಲೇ ಇದು ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Ephesians 1 says that we have been blessed with all spiritual blessings in heavenly places in Christ. ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ನಾವು ಎಲ್ಲಾ ವಿಧವಾದ ಪರಲೋಕದ ಆಶೀರ್ವಾದಗಳಿಂದ ನಾವು ಐಶ್ವರ್ಯವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ. And Ephesians 2 says God has raised up together and made us to sit together in heavenly places in Christ Jesus. ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಹೇಳುತ್ತದೆ, ನಮ್ಮನ್ನು ಆತನು ಎಬ್ಬಿಸಿ ತನ್ನೊಂದಿಗೆ ಪರಲೋಕದಲ್ಲಿ ಕೂರಿಸಿಕೊಂಡಿದ್ದಾನೆ ಎಂಬುದಾಗಿ. Maybe we are on earth, we are having pain, we have broken bodies, but our position has changed, our authority has changed, our access has changed. ನಾವು ನೋಡಿದರೆ ಭೂಮಿಯಲ್ಲಿ ಇರುವವರೇ ಆಗಿದ್ದೇವೆ, ಬದುಕರಾಗಿದ್ದೇವೆ, ಮುರಿಯಲ್ಪಟ್ಟವರೇ ಆಗಿದ್ದೇವೆ, ಆದರೆ ನಮ್ಮ ಸ್ಥಾನ ಬದಲಾಗಿದೆ. ನಾವು ಕುಳಿತಿರುವಂತಹ ಸ್ಥಳ ಭೂಮಿಯಲ್ಲ, ಕ್ರಿಸ್ತನ ಬಳಿಯಲ್ಲಿ ನಾವು ಆತನೊಂದಿಗೆ ಕೂತುಕೊಂಡವರಾಗಿದ್ದೇವೆ. We have to live this Christian life with power, the power of resurrection of Jesus. ನಾವು ಕ್ರೈಸ್ತ ಜೀವಿತವನ್ನು ನಡೆಸಬೇಕಾಗಿದ್ದು ಪುನರುತ್ಥಾನದ ಶಕ್ತಿಯೊಂದಿಗೆ ಜೀವಿಸುವವರಾಗಿರಬೇಕಾಗಿದ್ದೇವೆ. Paul's handkerchiefs could heal the sick. When people touched him and they were healed, demons were sent out, wild things were happening. That is real warfare with the kingdom of Satan, real deliverance. ಪೌಲನ ಕರವಸ್ತ್ರಗಳು ಉಡಿವಸ್ತ್ರಗಳಿಂದಲೂ ಜನರು ಸೌಖ್ಯವಾಗುತ್ತಾ ಇದ್ರು, ಪೇತ್ರನ ನಡೆದ ಕಡೆ ಗುಣವಾಗುತ್ತಾ ಇದ್ರು. ಆತನ ಶಕ್ತಿಯಿಂದ ಜೀವಿಸುವುದಾದರೆ ದೇವರು ಎಷ್ಟೊಂದು ಅದ್ಭುತವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. The demon said to the 7 sons of Sceva, Paul I know, Jesus I know, who are you? Is your name known in hell? ಸ್ಕೇವನ 7 ಮಕ್ಕಳಿಗೆ ದೇವ ಹೇಳ್ತಾ ಇದೆ, ನನಗೆ ಪೌಲನ ಗೊತ್ತು, ಯೇಸು ಗೊತ್ತು, ನೀವು ಯಾರು? So that is why we should know our authority. ಅದರಿಂದ ನಮ್ಮ ಅಧಿಕಾರ ಏನು ಎಂಬುದನ್ನು ನಾವು ತಿಳಿದವರಾಗಿರಬೇಕು. A place where we are not seeking a solution, but we are working from a solution. ನಾವೊಂದು ಉತ್ತರಕ್ಕೋಸ್ಕರ ಕಾಯೋರಲ್ಲ, ನಾವು ಉತ್ತರವಾಗಿ ಅಲ್ಲಿ ಮಾರ್ಪಡುವರಾಗಿದ್ದೇವೆ. We do not fight for position, we fight from position. ನಾವು ಅಧಿಕಾರಕ್ಕೋಸ್ಕರ ಹೋರಾಡುವಂತವರಲ್ಲ, ನಾವು ಅಧಿಕಾರದಲ್ಲಿ ಇದ್ದುಕೊಂಡು ಹೋರಾಡುವಂತವರಾಗಿದ್ದೇವೆ. We do not pray towards a throne, we pray from the heavenly throne. ನಾವು ಸಿಂಹಾಸನಕ್ಕೋಸ್ಕರ ನೋಡಿ ಪ್ರಾರ್ಥಿಸುವವರಲ್ಲ, ನಾವು ಸಿಂಹಾಸನದ ಪಕ್ಕದಲ್ಲಿ ಕುಳಿತು ಪ್ರಾರ್ಥಿಸುವವರಾಗಿದ್ದೇವೆ. And this is the call: live from the heavenly places, stand in your authority, walk in spiritual victory, shine the light of Jesus in a dark world. ಕತ್ತಲೆ ಲೋಕದಲ್ಲಿ ಬೆಳಕಾಗಿ ಬದುಕುವುದಕ್ಕೆ, ಕರ್ತನ ಬೆಳಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಲೆಂಬುದಾಗಿರೋ ಒಂದು ಕಾರ್ಯ ನಮಗೆ. So during this season of Christmas, I'm here to tell, let's walk with Jesus, walk with his power, walk with his strength. ನಾವು ಈ ಕ್ರಿಸ್ಮಸ್ ಕಾಲದಲ್ಲಿ ಕ್ರಿಸ್ತನೊಂದಿಗೆ ನಡೆಯೋಣ, ಆತನ ಶಕ್ತಿಯೊಂದಿಗೆ ನೋಡೋಣ, ಆತನ ಬಲದಲ್ಲಿ ನಡೆಯುವರಾಗಿರೋಣ. The child born in the manger, the only hope, let's give to the world. ಗೋದಲಿಯಲ್ಲಿ ಜನಿಸಿದ ಮಗು ಮಾತ್ರವೇ ಲೋಕಕ್ಕಿರುವಂತ ಒಂದು ನಿರೀಕ್ಷೆ, ಆ ನಿರೀಕ್ಷೆಯನ್ನು ನಾವು ಲೋಕಕ್ಕೆ ಕೊಡುವರಾಗಿರೋಣ. Today let's close our eyes and ask God to give us the boldness to stand for Christ in this broken world. ಈ ಮುರಿಯಲ್ಪಟ್ಟಂತ ಜಗದಲ್ಲಿ ಒಂದು ನಿರೀಕ್ಷೆಯಾಗಿರುವುದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡೋದು ಧೈರ್ಯವನ್ನು ಕೊಡಿ ಎಂಬುದಾಗಿ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಹತ್ರ ಕೇಳಿ. Let's ask Jesus, Lord, you came down to be with us. Help us to
connect with the people and help us to reveal you to the world. ದೇವರೇ, ಈ ಲೋಕದಲ್ಲಿ ನಮಗೋಸ್ಕರ ಬಂದಿದ್ದೀವಿ, ನಿಮ್ಮನ್ನು ಈ ಲೋಕಕ್ಕೆ ಪ್ರಪಂಚಕ್ಕೆ ಪ್ರಕಟಪಡಿಸುವುದಕ್ಕೆ ನಮ್ಮನ್ನು ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸೋಣ. Let's thank him. Let's thank him. Thank him for stepping into our world. ನಮ್ಮ ಲೋಕಕ್ಕೆ ಆತನು ಇಳಿದು ಬಂದಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. Thank him for entering into our weakness, for coming closer to us. ನಮ್ಮ ಬಲಹೀನತೆಗಳಿಗೆ ಆತನು ಇಳಿದು ಬಂದು ನಮಗೆ ಪಕ್ಕದಲ್ಲಿ ಬಂದಿದ್ದಕ್ಕೆ, ಹತ್ತಿರವಾಗಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. Lord Jesus, we thank you for being born in a manger. Thank you for going all the way to the cross. ದೇವರೇ, ಆ ಗೋದಲಿಯಲ್ಲಿ ಹುಟ್ಟಿ ದೀನನಾಗಿ ಹುಟ್ಟಿದರೂ ಸಹ ಶಿಲುಬೆಯವರೆಗೂ ನಮಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ನಡೆಸಿದಕ್ಕಾಗಿ ಸ್ತೋತ್ರ. Thank you for showing us our power, our authority, our access. ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಅಧಿಕಾರ, ನಮಗಿರುವಂತ ಪ್ರವೇಶವನ್ನ ನಮಗೆ ನೀವು ಪ್ರಕಟಪಡಿಸಿದಕ್ಕಾಗಿ ಸ್ತೋತ್ರ. Thank you for your cross, Jesus. Thank you for the precious blood and thank you for the mercy. ದೇವರೇ, ನಿಮ್ಮ ಶಿಲುಬೆಗಾಗಿ, ನಿಮ್ಮ ರಕ್ತಕ್ಕಾಗಿ, ನಿಮ್ಮ ಕರುಣೆಗಾಗಿ ಯೇಸುವೇ ಸ್ತೋತ್ರ. Yes, Lord, there is hope beyond the grave. Let's take it to the world. ದೇವರೇ, ಸಮಾಧಿಯ ಆಚೆಗೆ ನಮಗೊಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನಾವು ಲೋಕದ ಕಡೆಗೆ ತರುತ್ತಾ Lord, ಇದ್ದೇವೆ. today we pray that everyone who are here, Father, will be endowed with your power to go and do great things for your kingdom. ದೇವರೇ, ನೀವು ಇಲ್ಲಿಂದ ಜನರು ಇಲ್ಲಿಂದ ಹೊರಟು ಹೋಗಿ, ಸೇವಕರಿಂದ ಹೊರಟು ಹೋಗಿ ದೇವರ ಶಕ್ತಿಯೊಂದಿಗೆ ಅನೇಕ ಕಾರ್ಯದವರಿಗಾಗಿ ಮಾಡುವುದಕ್ಕೆ ಸಹಾಯ ಮಾಡಿ. Let them be able to turn the world upside down today this Christmas time. ದೇವರೇ, ಲೋಕವನ್ನು ತಲೆ ಕೆಳಗಾಗಿ ಮಾಡುವುದಕ್ಕಿರುವಂತಹ ಬಲವೊಂದಿಗೆ, ಅಧಿಕಾರದೊಂದಿಗೆ ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ಸೇವೆ ಮಾಡಲಿ. How the first set of disciples, Lord, could bring many more to Jesus. Empower everybody and dear church members to bring many more to you, Lord Jesus. ದೇವರೇ, ಸಹ ಶಿಷ್ಯರಾಗಿರುವಂತರು ಅನೇಕರನ್ನು ಸಭೆಗೆ ಸೇರಿಸಿದ ಹಾಗೆ ನಮ್ಮ ಸಭಾ ವಿಶ್ವಾಸಿಗಳು ಸಹ ಅನೇಕರನ್ನು ಈ ದಿನಗಳ ರಕ್ಷಣೆಗೆ ನಡೆಸುವುದಕ್ಕೆ ಅವರು ಶಕ್ತರಾಗಲಿ. Thank you, Jesus. We give you all the glory, honor and praise in the name of Jesus. ಮಹಿಮೆಗಳು ನಿಮಗೆ ಸಲ್ಲಿಸು ಯೇಸುವಿನ ನಾಮದಲ್ಲಿ.